ಪುತ್ತೂರಿನ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನೂತನವಾಗಿ ನಿರ್ಮಿಸಲಾದ ಸಾವರ್ಕರ್ ಸಭಾಭವನವನ್ನು ತೂಗು ಸೇತುವೆಗಳ ಸರದಾರ ಎಂದೇ ಖ್ಯಾತರಾದ ಪದ್ಮಶ್ರೀ ಪುರಸ್ಕೃತ ಗಿರೀಶ್ ಭಾರದ್ವಾಜ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಪುತ್ತೂರಿನ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನೂತನವಾಗಿ ನಿರ್ಮಿಸಲಾದ ಸಾವರ್ಕರ್ ಸಭಾಭವನದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಡಾಕ್ಟರ್ ಶ್ರೀ ಕಲ್ಲಡ್ಕ ಪ್ರಭಾಕರ್ ಭಟ್ ರವರು ಮಾತನಾಡಿ, ವಿವೇಕಾನಂದ ವಿದ್ಯಾಸಂಸ್ಥೆಗಳು ದೇಶಕ್ಕಾಗಿ ಬದುಕುವ ವಿಷನ್ ಇಟ್ಟುಕೊಂಡು ಕೆಲಸ ಮಾಡುತ್ತಿದೆ. ಆಧುನಿಕ ಶಿಕ್ಷಣದೊಂದಿಗೆ ಈ ಮೌಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ತುಂಬುವ ಕೆಲಸ ಮಾಡುತ್ತಿದೆ ಎಂದವರು ಹೇಳಿದರು. ಕರಾಳವಾದಂಥ ಅಂಡಮಾನ್ನ ಆ ಜೈಲಿನಲ್ಲಿದ್ದಂಥ ಇತಿಹಾಸನೇ ಇಲ್ಲ. ಇವರೆಲ್ಲ ಮಾತಾಡ್ತಾರಲ್ಲ, ಏನು ಮಾಡಿದ್ರಿ ದೇಶಕ್ಕೋಸ್ಕರ, ಏನು ಮಾಡಿದ್ರು ಸಾವರ್ಕರ್, ಏನು ಮಾಡಿದ್ರು ಮತ್ತೊಂದು ಮಾಡಿದ್ರು ಅಂತ. ಇವರೊಂದ್ಸಲ ಚರಿತ್ರೆ ಓದಬೇಕು ಸಾವರ್ಕರದ್ದು ಏನು ಅಂತ. 14 ವರ್ಷ ಯಾರು ಜೈಲಿನಲ್ಲಿಲ್ಲ. ಗಾಂಧೀಜಿನೂ ಇರಲಿಲ್ಲ, ನೆಹರು ಇರಲಿಲ್ಲ, ಅಥವಾ ಇವರಿಗೆ ಹೇಳ್ತಾ ಇದ್ದಂಥ ಕಾಂಗ್ರೆಸ್ ಯಾರೂ ಇರಲಿಲ್ಲ. ನೆನಪಿಟ್ಟುಕೊಳ್ಳಿ, ಯಾರು ಕೂಡ 6 ತಿಂಗಳು 1 ವರ್ಷ ಎಲ್ಲೆಲ್ಲಿದ್ದು ಗೊತ್ತಾ? ಗಾಂಧೀಜಿ ಮತ್ತು ನೆಹರು ಮನಾಲಿಯಲ್ಲಿ ಅವರಿಗೆ ಜೈಲಿಗೆ ಹಾಕಿದ್ದು. ಮನಾಲಿಯಲ್ಲಿ ಆಗಾ ಖಾನ್ ಅಂತ ಒಬ್ಬ ರಾಜ ಇದ್ದ. ಆ ರಾಜನ ಎಂತ ಹೇಳ್ತಾರೆ ಬಂಗಲ, ಆ ಬಂಗಲೆ ಒಳಗೆ ಇವರಿಗೆ ಹೂವಿನ ಹಾಸಿಗೆ ಎಲ್ಲ ವ್ಯವಸ್ಥೆ. ಇಂಥ ಜನಗಳು ಇವತ್ತು ನಮಗೆ ತ್ಯಾಗಿಗಳು. ದೇಶಕ್ಕೋಸ್ಕರ ಯಾರು ನಿಜವಾಗಿ ತ್ಯಾಗ ಮಾಡಿದ್ದಾರೆ, ಏಟು ತಿಂತಾರೆ, ಎಲ್ಲ ಕಷ್ಟಗಳನ್ನು ಅನುಭವಿಸಿದ್ದಾರೆ. ಸಭಾ ಕಾರ್ಯಕ್ರಮಕ್ಕೆ ಮೊದಲು ಕಾಲೇಜಿನ ವಿದ್ಯಾರ್ಥಿಗಳಿಂದ ವಿನಾಯಕ ದಾಮೋದರ್ ಸಾವರ್ಕರ್ ಅವರ ಜೀವನ ಚರಿತ್ರೆ ಸಾರುವ ರೂಪಕ ಪ್ರಸ್ತುತಗೊಂಡಿತು. ವೇದಿಕೆಯಲ್ಲಿ ಸ್ವಿಸ್ ಸಿಂಗಾಪುರ ಓವರ್ಸೀಸ್ ಎಂಟರ್ಪ್ರೈಸಸ್ ಸಂಸ್ಥೆಯ ಮಾಜಿ ಅಧ್ಯಕ್ಷ ಚಂದ್ರಕಾಂತ ರಾವ್, ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಯಾದ ಡಾಕ್ಟರ್ ಕೆಎಂ ಕೃಷ್ಣ ಭಟ್, ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಆಡಳಿತ ಮಂಡಳಿಯ ಸಂಚಾಲಕರಾದ ಸುಬ್ರಹ್ಮಣ್ಯ ಭಟ್, ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮಹೇಶ್ ಪ್ರಸನ್ನ ಕೆ, ಕಾಲೇಜಿನ ಆಡಳಿತ ಮಂಡಳಿ ಕೋಶಾಧಿಕಾರಿ ಮುರಳೀಧರ್ ಭಟ್ ರವರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.